ಚಿಕ್ಕಮಗಳೂರು ಡಿಎಸ್ಎಸ್ ಅಂಬೇಡ್ಕರ್ ಧ್ವನಿ ಜಿಲ್ಲಾ ಕಾರ್ಯಕರ್ತರ ಸಭೆ. ಇಂದು ಕಡೂರು ತಾಲೂಕಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಸಭೆ ನಡೆಸಲಾಯಿತು. ಸಭೆಯನ್ನ ಡಿಎಸ್ಎಸ್ ಅಂಬೇಡ್ಕರ್ ಧ್ವನಿ ರಾಜ್ಯ ಅಧ್ಯಕ್ಷರಾದ ಶ್ರೀಮತಿ ವಸಂತ್ ಕುಮಾರಿ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಹಲವು ಸ್ವಯೋದ್ಯೋಗಗಳನ್ನು ಅವಲಂಬಿಸಿ ಜೀವನ ಸಾಗಿಸಬೇಕು. ಇದನ್ನೆಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ನಾವು ಪ್ರಶ್ನೆ ಮಾಡಿ ನ್ಯಾಯ ಒದಗಿಸುವಂತಹ ನಾಯಕ ನಾಯಕಿಯಾಗಬೇಕು ಎಂದರು. ಇನ್ನು ಎಸ್ಸಿ ಎಸ್ಟಿ ದೌರ್ಜನ್ಯಗಳ ಸೆಕ್ಷನ್ಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದರು. ನಂತರ ರಾಜ್ಯ ಕಾರ್ಯಾಧ್ಯಕ್ಷರು ರಾಜ್ ಶಂಕರ್ ಮಾತನಾಡಿ, ಇಂದು ನಮ್ಮ ಡಿಎಸ್ಎಸ್ ಸಂಘಟನೆ ರಾಜ್ಯಕ್ಕೆ ಮಾದರಿಯಾಗಿದೆ. ನೂತನವಾಗಿ ಆಯ್ಕೆಯಾಗಿರುವ ಕಾರ್ಯಕರ್ತರು ನಾಯಕತ್ವಕ್ಕೆ ಜವಾಬ್ದಾರಿ ನಿಭಾಯಿಸುವುದರ ಮಾಹಿತಿಯನ್ನ ನೀಡಿದರು. ಗೌರವ ಅಧ್ಯಕ್ಷರು ಪೂವಪ್ಪ ಆನೆದಿಬ್ಬ ಮಾತನಾಡಿ, ಇಂದು ಚಿಕ್ಕಮಗಳೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸಂಘಟನೆಯ ಬೆಳವಣಿಗೆಗೆ ಕಾರಣ ಎಂದು ತಿಳಿಸಿದರು. ಜಿಲ್ಲಾಧ್ಯಕ್ಷರಾದ ಸುಂದರೇಶ್ ಹೊಯ್ಸಳಲು ಮಾತನಾಡಿ, ನಮ್ಮ ನಾಯಕತ್ವ ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ. ಇಂದು ಸಮಾಜ ಸೇವೆ, ಹೋರಾಟ ನಮ್ಮ ನಾಯಕತ್ವದ ಗುಣ ಎಂದರು. ಇನ್ನು ಈ ಸಭೆಯಲ್ಲಿ ಚಿಕ್ಕಮಗಳೂರು ಮಹಿಳಾ ಜಿಲ್ಲಾಧ್ಯಕ್ಷರು ಶ್ರೀಮತಿ ಹೇಮಾವತಿ ಹಾವೇರಿ, ಜಿಲ್ಲಾ ಅಧ್ಯಕ್ಷರು ಸಿದ್ದೂರವರು ಹಾಗೂ ತಾಲೂಕು ಕೊಪ್ಪ ಮಹಿಳಾ ಅಧ್ಯಕ್ಷರು ಗುಲಾಬಿ, ಎನ್ಆರ್ಪುರ ತಾಲೂಕು ಅಧ್ಯಕ್ಷರು, ಮೂಡಿಗೆರೆಯ ತಾಲೂಕು ಅಧ್ಯಕ್ಷರು ಪೂರ್ಣೇಶ್, ಎಲ್ಲ ತಾಲೂಕು ಹೋಬಳಿ ಅಧ್ಯಕ್ಷರು ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ನರಸಿಂಹರಾಜಪುರ ಮತ್ತು ಕಡೂರು, ತರೀಕೆರೆ, ಚಿಕ್ಕಮಗಳೂರು ತಾಲೂಕಿನವರು ಹಾಜರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಚಿಕ್ಕಮಗಳೂರು. ಫೈಲ್ ಮಾಡಿ ನಮ್ಮಲ್ಲಿ ಯಾರ್ಯಾರು ಇತ್ತು ಅನ್ನೋದನ್ನ ಫೈಲ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ನಾವೆಲ್ಲರಿಗೂ ಮೆಂಬರ್ಶಿಪ್ ಇದನ್ನ ಜಿಲ್ಲಾವಾರು ತಾಲೂಕವಾರು ಎಲ್ಲರಿಗೂ ರೆಡಿ ಮಾಡಿದ್ದೀವಿ. ಸಂಘಟನೆ ಹೆಸರಲ್ಲಿ ಇದೆ. ಇದ್ರ ಜೊತೆಗೆ ನಿಮಗೆ ಕೆಲವರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ವಿ, ಕೆಲವರಿಗೆ ನಿಮ್ಮಲ್ಲೆಲ್ಲ ಐಡಿಗಳೆಲ್ಲ ಇದು ಬ್ಯಾಡ್ಸ್ ಕೊಟ್ಟಿದ್ದೀವಿ, ಐಡಿ ಕೊಟ್ಟಿದ್ದೀವಿ. ಕೆಲವರು ನಿಮ್ಮನ್ನು ಅಲ್ಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಏನಂತ ಪ್ರಶ್ನೆ ಮಾಡ್ತಾರೆ? ನನ್ನ ಅನುಭವಗಳು ಆಗಿರೋಂಥದ್ದು, ಯಾವ ಸಂಘಟನೆಯವರು, ನಿಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಆಗಿದೆಯಾ, ನಿಮ್ಮ ಸಂಘಟನೆ ಯಾರ ನಾಯಕರು, ಎಲ್ಲಿಂದ ಬಂತು, ಏನು ಎತ್ತ ಅಂತ ಎಲ್ಲ ಸ್ಟೋರಿಗಳನ್ನ ಕೇಳಕ್ಕೆ ಶುರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ದಿಢೀರ್ ಅಂತ ನನಗೆ ಫೋನ್ ಮಾಡಿ, ಮೇಡಮ್ ನಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಕಾಪಿ ಬೇಕು, ಮತ್ತೊಂದು ಬೇಕು ಅಂತ ನನ್ನನ್ನು ಕೇಳುವಾಗ ನಿಮಗೆ ತಕ್ಷಣ ನಿಮ್ಮ ಸಮಸ್ಯೆಗೆ ಸ್ಪಂದಿಸೋಕ್ಕೆ ನನಗೆ ಆಗದೇ ಇರ್ಬೋದು. ನಾನು ಯಾವುದಾದ್ರು ಮೀಟಿಂಗಲ್ಲಿ ಇರ್ತೀನಿ, ಎಲ್ಲ ಹೊರಗಡೆ ಇರ್ತೀನಿ. ಅಂಥ ಸಂದರ್ಭದಲ್ಲಿ ನಿಮಗೆ ಯಾರಿಗೂ ಕೂಡ ನನ್ನ ಸಂಘಟನೆ ನಾಯಕರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನೋಕ್ಕೋಸ್ಕರ ಅದ್ರ ಜೊತೆಗೆ ಸಂಘಟನೆಯ ರಿಜಿಸ್ಟ್ರೇಷನ್ ಕಾಪಿ ಕೂಡ ಪ್ರತಿಯೊಂದು ತಾಲೂಕು ಅಧ್ಯಕ್ಷಗಳ ಹತ್ರ ಇರ್ತದೆ. ಅಧ್ಯಕ್ಷ ಯಾರಿದ್ರು ಒಬ್ಬ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರ ಹತ್ರ ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಸಟ್ಟನ್ನ ನೀವು ಜೆರಾಕ್ಸ್ ಮಾಡಿಸ್ಕೊಂಡು ಇಟ್ಕೊಳ್ಳೋಂಥ ಜವಾಬ್ದಾರಿ ಇರುತ್ತೆ. ಇದು ನಿಮಗೆ ಒಂದೊಂದು ಆಸ್ತಿಗಳನ್ನ ಒಂದು ಫೈಲ್ ಮಾಡ್ಕೊಳ್ಳಿ. ಇದು ಒಂದು ಸಟ್ಟು ನಿಮ್ದೇನೋ ನಿಮ್ಮ ಕಮಿಟಿ ಏನು ಮಾಡ್ತೀರಾ, ಆ ಕಮಿಟಿಯಲ್ಲಿ ಏನೇನು ಪೋಸ್ಟಿಂಗ್ಸ್ ಇರ್ತದೆ ಅವ್ರದ್ದು ಫುಲ್ಲು ಡೀಟೇಲ್ಸು ಮತ್ತು ಅವ್ರ ಫೋಟೋ ಸಮೇತ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ರಿಜಿಸ್ಟರ್ ಕಾಪಿನ ನಾನು ಕೊಡ್ತಾ ಇದ್ದೀನಿ. ಇದು ಒಂದು